ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಸುದೇವ ಕುಟುಂಬ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಇಲ್ಲಿ ಸ್ವಾತಿನ ಮತ್ತು ನಮ್ಮ ನಿತಿನ್ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ. ಯಾರು ಅಂತಂದರೆ ಈ ಪಶುಪತಿಯ ಮಕ್ಕಳು ರಾಗಿಣಿ ಮತ್ತು ಅವರ ಮಗ ಇಬ್ಬರು ಕೂಡಿ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿಬಿಟ್ಟು ಹೋಗಿ ನಮ್ಮ ಇವರು ಸ್ವಾತಿನ ಏನು ಮಾಡ್ತಾರೆ ಅಂತಂದರೆ ಹಗ್ಗದಲ್ಲಿ ಕಟ್ಟಾಕ್ತಾರೆ. ಇಲ್ಲಿ ನಮ್ಮ ನಿತಿನ್ ಕೂಡ ಈ ತುಂಬ ಟಾರ್ಚರ್ ಮಾಡ್ತಾ ಇರ್ತಾರೆ. ಏನು ಆ ಸ್ವಾತಿ ನಿನ್ನ ಮದುವೆನೇ ಆಗಿಲ್ಲ, ಅವಳು ನಿನ್ನ ಬಿಟ್ಟು ಹೋಗಿದ್ದಾಳೆ, ಅಂಥದ್ರಲ್ಲಿ ನಮ್ಮಪ್ಪನ ಬ್ಯಾಂಕ್ ಡೀಟೇಲ್ಸನ್ನು ತೆಗೆದುಕೊಡೋಕೆ ನೋಡ್ತೀಯಾ ನಿತಿನ್? ಏನು ನೀನು ಈಗ ಮೋಸ ಮಾಡ್ತೀಯಾ ಅಂತ ಹೇಳಿ ಅಷ್ಟಾಗಲೇ ರಾಗಿಣಿ ಮದುಮಗಳ ವೇಷವನ್ನು ಹಾಕ್ಕೊಂಡು ಒಯ್ಯಾರದಿಂದ ನಿಲ್ಕೊಂಡು ಬರ್ತಾ ಇರ್ತಾಳೆ. ಬರ್ತಿರ್ಬೇಕಾದ್ರೆ ನಮ್ಮ ಈ ನಿತಿನ್ಗೆ ಫುಲ್ಲು ಶಾಕ್ ಆಗುತ್ತೆ. ಏನೇ ಇದು ನಿನ್ನ ಅವತಾರ ಅಂತ ತಕ್ಷಣ ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಿತಿನ್ ಅಂತ ಹೇಳಿದ ತಕ್ಷಣ ಏನು ಹೇಳ್ತಿದ್ಯಾ, ನಾನು ಸತ್ರು ನಿನ್ನ ಮದುವೆ ಆಗಲ್ಲ ಅಂದಾಗ ಏನಾಗಿದೆ ನಿತಿನ್, ನಿನಗೆ ಏನು ಕಡಿಮೆ ಆಗಿದೆ ನನ್ನ ಹತ್ರ, ಯಾಕೆ ರೀತಿ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ನೆಗಕ್ಕೆ ಶುರು ಮಾಡ್ತಾಳೆ. ನಂಗೆ ಗೊತ್ತು ನಿತಿನ್ ನಿನಗೆ ಹೇಳ್ತೀಯ ಅಂತ ಗೊತ್ತು ಅಂತ ಹೇಳ್ಬಿಟ್ಟು ಸ್ವಾತಿನ ಕಟ್ಟಾಕಿದ್ದನ್ನು ತೋರಿಸಿದ ತಕ್ಷಣ ನಿತಿನ್ಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ರಾಗಿಣಿನ ಮದುವೆ ಆಗೋಂಥ ಸಂದರ್ಭ ಬಂದ್ಬಿಡುತ್ತೆ. ಫುಲ್ಲು ಶಾಕ್ ಆಗ್ತಾನೆ. ಇಲ್ಲ ಸ್ವಾತಿಗೆ ಏನು ಮಾಡಬೇಡ ಅಂತ ಹೇಳ್ಬಿಟ್ಟು ಒಂದೇ ಸಮ ಬಡ್ದಾಡ್ತಿರ್ತಾನೆ. ಈ ಕಡೆ ನಮ್ಮ ಇವ್ರಿಗೆ ಏನಪ್ಪ ಅಂತಂದರೆ ವಂಶಿಗೆ ಸ್ವಾತಿ ಎಲ್ಲೋದ್ಲು ಅನ್ನೋ ಒಂದು ಕಳವಳ, ಟೆನ್ಷನ್ ಆಗಿರುತ್ತೆ. ಸ್ವಾತಿ ಎಲ್ಲೋದ್ಲು ಅಂತ ಕೇಳ್ತಾರೆ, ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಮತ್ತೆ ನಿತಿನೂ ಇಲ್ಲ, ಸ್ವಾತಿ ಇಲ್ಲ, ಹಾಗಾದರೆ ಎಲ್ಲೋದ್ರು ಅಂತ ಹೇಳ್ಬಿಟ್ಟು ಹುಡ್ತಾ ಬರಬೇಕಾದ್ರೆ ಓಡ್ನಿ ಬಿದ್ದಿರುತ್ತೆ ಸ್ವಾತಿ ಓಡ್ನಿ ಬಿದ್ದಿದೆ ಅಂದರೆ ಸ್ವಾತಿ ಕಿಡ್ನಾಪ್ ಆಗಿದೆ, ಹಾಗಾದರೆ ನಿತಿನ್ ಕೂಡ ಕಿಡ್ನಾಪ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಅವರ ಒಂದು ಇಂಟೆಲಿಜೆಂಟ್ ಮೈಂಡ್ಗೆ ಹೊಳಿತದೆ. ಹೊಳಿದ ತಕ್ಷಣ ಸುಮ್ಮನೆ ಇರೋದಿಲ್ಲ ನಮ್ಮ ಇವರು ವಂಶಿ ಅವರು. ಹುಡುಕ್ತಾ ಬರ್ತಾರೆ. ಬಂದಾಗ ಇಲ್ಲಿ ಸ್ವಾತಿನ ಕಟ್ಟಾಕಿರ್ತಾರೆ. ಅದು ನೋಡ್ಬಿಟ್ಟು ಸ್ವಾತಿ ಅಂತ ಬರ್ತಾರೆ. ಬಂದ್ಬಿಟ್ಟು ಕಟ್ಟನ್ನು ಬಿಸ್ತಾರೆ. ಈ ಕಡೆ ಬ್ರೋ ಅಂತ ನಮ್ಮ ಇವರು ಕೂಡ ಕೂಗ್ತಾರೆ. ಕೂಗಿದ ತಕ್ಷಣ ಅಲ್ಲಿರ್ತಕ್ಕಂಥ ರೌಡಿಗಳಿಗೆ ಚೆನ್ನಾಗಿ ಹೊಡಿತಾರೆ. ಯಾರು ನಮ್ಮ ನಿತಿನ್ ಕೂಡ ನಮ್ಮ ವಂಶಿ ಕೂಡ ಏಟಿಗೆ ಅಲ್ಲಿರ್ತಕ್ಕಂಥ ರೌಡಿಗಳು ಛಿದ್ರ ಆಗಿ ಹೋಗ್ತಾರೆ. ಆ ಕಡೆ ಈ ಕಡೆ ಎಲ್ಲರೂ ಚಲಾಪಿಲಿ ಆಗೋಗ್ಬಿಡ್ತಾರೆ. ಇನ್ನು ಸ್ವಾತಿನ ಆ ಸ್ಥಿತಿಲಿ ನೋಡ್ಬಿಟ್ಟು ವಂಶಿಗೆ ಒಂಥರ ಫುಲ್ ಶಾಂತ ಆಗ್ತಿರುತ್ತೆ. ಸ್ವಾತಿ ಅಂತ ಹೇಳ್ಬಿಟ್ಟು ಈ ಕಡೆ ಬ್ರೋ ಅಂತ ನಿತಿನ್ ಕರೆದ ತಕ್ಷಣ ಇನ್ನು ಇವರು ಇರ್ತಾರಲ್ಲ ಯಾರು ಪಶುಪತಿಯ ಮಕ್ಕಳು ರಾಗಿಣಿ ಮತ್ತು ಅವರ ತಮ್ಮ ಏನು ಮಾಡ್ತಾರೆ ಅಂತಂದರೆ ಅಲ್ಲಿಂದ ಎಸ್ಕೇಪ್. ಇನ್ನು ವಂಶಿ ಕೈಯಲ್ಲಿ ಸಿಕ್ಕರೆ ಮುಗಿತು ಕತೆ, ನಾವೇ ಈ ಕೆಲಸ ಮಾಡಿದ್ದು ಅಂತ ಅವನಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅಡ್ಕೊಂಡಾಗ ಈ ನಿತಿನ್ನ ಮತ್ತು ಸ್ವಾತಿನ ಇಬ್ಬರನ್ನೂ ಕಾಪಾಡ್ತಾರೆ. ಈ ಕಡೆ ರಾಗಿಣಿಯಲ್ಲಿ ನಿತಿನ್ನ ಮದುವೆ ಆಗ್ತಾಳೆ ಅಂತ ಅಂದ್ಕೊಂಡಿದ್ವಿ, ಆದರೆ ನಿತಿನ್ನ ಮದುವೆ ಆಗೋಕ್ಕಾಗಲಿಲ್ಲ. ಅವಳಿಗೆ ವಂಶಿ ಬಂದು ಇಬ್ಬರನ್ನ ಕಾಪಾಡಿದಾಗ ಸ್ವಾತಿನ ಅಪ್ಕೊಂಡು ಹಾಳೋಕ್ಕೆ ಶುರು ಮಾಡ್ತಾರೆ. ಸ್ವಾತಿ ವಂಶಿನ ಅಪ್ಕೊಂಡು ವಂಶಿಯವರೇ ಅಂತ ಹೇಳಿಬಿಟ್ಟು ಈ ಕಡೆ ನಿತಿನ್ಗೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನು ಮತ್ತು ಜೊತೆಗೆ ಸ್ವಾತಿ ಈಗ ಆಯ್ತಲ್ಲ ಅನ್ನೋ ನೋವು ಕೂಡ ಇರುತ್ತೆ. ಇನ್ನು ರಾಗಿಣಿಯಿಂದ ಮದುವೆ ಕಡೆಯಿಂದ ತಪ್ಪಿಸ್ಕೊಂಡೆ ಅನ್ನೋದು ಇನ್ನೊಂದು ಕಡೆ ಖುಷಿ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿತಿನ್ ಮತ್ತು ಸ್ವಾತಿ ಒಂದಾಗಬೇಕಾ ಅಥವಾ ವಂಶಿ ಮತ್ತು ಸ್ವಾತಿ ಒಂದಾಗಬೇಕಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.